ಹಾಯ್ ಎಲ್ಲರಿಗೂ ನಮಸ್ಕಾರ. ಸ್ಪೆಷಲಾಗಿ ಕನ್ನಡಿಗರಿಗೆ ನಮಸ್ಕಾರ. ಸಿಂಪಲ್ಲಾಗಿ ಪೋಹ ಹೇಗೆ ಮಾಡೋದು ಅಂತ ನೋಡೋಣ. ನಾನು ಬಿಗ್ ಬಾಸ್ಕೆಟಲ್ಲಿ ತರಿಸಿದ್ದೆ. ತುಂಬ ಚೆನ್ನಾಗಿರುತ್ತೆ. ಅಲ್ಲಿ ತುಂಬ ಚೆನ್ನಾಗಿ ಸಾಫ್ಟಾಗಿ ಕಲರ್ಫುಲ್ಲಾಗಿ ಬಂದಿತ್ತು. ಬಿಗಿನರ್ಸ್ಗೆ ಇದು ವಿಡಿಯೋ ತುಂಬ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಐ ಹೋಪ್ ನಿಮ್ಗೆ ಇಷ್ಟ ಆಗ್ಬೋದು. ಏನು ಮಾಡೋದು ಅಂತಂದರೆ, ಮೊದಲು ನಾನು ಒಂದು 2 ಕಪ್ ಆಗೋಷ್ಟನ್ನ ಅವಲಕ್ಕಿನ ತೊಗೊಂಡಿದ್ದೆ. ಬಿಗ್ ಬಾಸ್ಕೆಟಲ್ಲಿ ತರಿಸಿದ್ರೆ ತುಂಬ ತೆಳುವಾಗಿ ತುಂಬ ಕ್ಲೀನಾಗಿರುತ್ತೆ. ಅದು ಬೇರೆ ಕಡೆಯೂ ಚೆನ್ನಾಗಿರುತ್ತೆ. ಎನಿವೇ ನಾವು ತೆಳುವನ್ನು ತೊಗೊಂಡಿದ್ರೆ ಒಂದೇ ಸಲ ನಾವು ನೀರು ಹಾಕಿಬಿಟ್ಟು ನೆನೆಸ್ಬಿಟ್ಟು ಮುಚ್ಚಿಡಬೇಕು. ಒಂದೇ ಸತಿ ತೊಳ್ಕೊಬೇಕು ಅದನ್ನು. ಅದಾದಮೇಲೆ ಒಂದು ಪಾತ್ರೆ ಕಾಯಕ್ಕೆ ಇಟ್ಕೊಂಡು, ಪಾತ್ರೆ ಬಿಸಿ ಆದಮೇಲೆ ನಮಗೆ ಒಂದು 3 to 4 ಟೇಬಲ್ ಸ್ಪೂನ್ ಆಗುವಷ್ಟು ನಾನು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾಯ್ದಾದಮೇಲೆ ಶೇಂಗಾ ಕಾಳು ಹಾಕ್ತಾಯಿದ್ದೀನಿ. ಕಡಲೆಬೀಜ ಬ್ರೌನ್ ಬರೋ ತನಕ, ಕಡಲೆಬೀಜ ಎಲ್ಲ ಬ್ರೌನ್ ಕಲರ್ ಬರೋ ತನಕ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ. ಅದರ ಜೊತೆಗೆ ನಾನು ಉದ್ದಿನಬೇಳೆ ಹಾಕ್ಕೊಂಡಿದ್ದೀನಿ. ಉದ್ದಿನಬೇಳೆ ಮತ್ತು ಕಡಲೆಬೀಜ ಎರಡು ಹಾಕಿದರೆ ತುಂಬ ಕ್ರಿಸ್ಪಿಯಾಗಿ ಬಾಯಲ್ಲಿ ತಿನ್ನುವಾಗ ತುಂಬ ಚೆನ್ನಾಗಿ ಬರುತ್ತೆ ಅಂತ ಹಾಕ್ಕೊಂಡಿದ್ದೀನಿ. ಅದು ಎರಡೂ ಬಂದಾದಮೇಲೆ ನಾನು ಸಾಸಿವೆ ಜೀರಿಗೆನ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲೇ ಹಾಕ್ಕೊಂಡಿದ್ದೀನಿ. ಚೆನ್ನಾಗಾಗುತ್ತೆ ಅಂದರೆ ನೋಡೋಕ್ಕೆ ಚೆನ್ನಾಗಿರುತ್ತೆ. ಅದಾದಮೇಲೆ ನಾನು 2 ದೊಡ್ಡ ಗಾತ್ರದ್ದು ಆನಿಯನ್ನ ಕಟ್ ಮಾಡಿ ಇಟ್ಕೊಂಡಿದ್ದೆ. ಒಂದು 4 ರಿಂದ 5 ಮೆಣಸಿನ್ಕಾಯಿನ ಹಾಕ್ತಾಯಿದ್ದೀನಿ, ಉದ್ದುದಕ್ಕೆ ಕಟ್ ಮಾಡಿಟ್ಕೊಂಡು. ಮೆಣಸಿನ್ಕಾಯಿ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ಆನಿಯನ್ ಮಾತ್ರ ಸ್ವಲ್ಪ ಜಾಸ್ತಿನೇ ಹಾಕಿ ತುಂಬ ಚೆನ್ನಾಗಿ ಬರುತ್ತೆ. ಅದರ ಜೊತೆಗೆ ನಾನು ಒಂದು ಚಿಕ್ಕ ಗಾತ್ರದ್ದು ಒಂದು ಟೊಮ್ಯಾಟೊನ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಹಾಕ್ತಾಯಿದ್ದೀನಿ. ಎಲ್ಲನೂ ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಅದ್ರ ಜೊತೆಗೆ ಅದು ಹೊಂದ್ಕೋಬೇಕು. ಸ್ವಲ್ಪ ಆಯಿಲು ಮೀಡಿಯಮ್ ಹಾಕೋದ್ಕಿಂತನೂ ಸ್ವಲ್ಪ 1 ಸ್ಪೂನ್ ಜಾಸ್ತಿ ಹಾಕಿದರೆ ಚೆನ್ನಾಗಿ ಬರುತ್ತೆ. ನೋಡಿ, ಈ ಥರ ಫ್ರೈ ಆಗಬೇಕು. ಅದು ಈ ಥರ ಫ್ರೈ ಆದಮೇಲೆ ನಾನು ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ಒಂದು 2 to 3 ಸ್ಪೂನ್, ಚಿಕ್ಕ ಸ್ಪೂನಲ್ಲಿ 2 to 3 ಸ್ಪೂನ್ ಆಗೋಷ್ಟು ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಸ್ವಲ್ಪ ಗರಂ ಮಸಾಲ ಹಾಕ್ತಾಯಿದ್ದೀನಿ. ಗರಂ ಮಸಾಲ, ಅರಿಶಿನ ಪುಡಿ ಹಾಕಿದ ಮೇಲೆ, ಗರಂ ಮಸಾಲ ಏನು ಆಪ್ಷನಲ್ಲು, ನೀವಿದ್ದರೆ ಹಾಕ್ಕೊಳ್ಳಿ, ಇಲ್ಲ ಅಂತಂದರೆ ಬಿಡಿ. ಅದ್ರ ಜೊತೆಗೆ ನಾನು ಎಷ್ಟು ಬೇಕು ನಿಮಗೆ ರುಚಿಗೆ ಎಷ್ಟು ತಕ್ಕಷ್ಟು ಉಪ್ಪು ಬೇಕು ಆ ಉಪ್ಪನ್ನು ಹಾಕ್ಕೊಂಡು ನಾನು 2 ಸ್ಪೂನ್ ಆಗೋಷ್ಟು ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆಗೆ ನಾನು ಹುಣಸೆ ಹುಳಿ ಕೂಡ ಹಾಕ್ಕೊಂಡಿದ್ದೀನಿ. ಹುಣಸೆ ಹುಳಿ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ. ಹುಣಸೆ ಹುಳಿ ಸ್ವಲ್ಪ ಬೆಲ್ಲ, ಹುಣಸೆ ಹುಳಿ ಹಾಕಿರ್ತೀವಿ ಅಲ್ವಾ, ಸೊ ಅದಕ್ಕಾಗಿ ನಾನು ಬೆಲ್ಲ ಹಾಕಿದ್ದೀನಿ. ನಿಂಬೆಹಣ್ಣು ಬೇಕಂದ್ರೂ ನೀವು ಹಾಕ್ಕೋಬೋದು ಎಕ್ಸ್ಟ್ರಾ. ನಾನು ಎಕ್ಸ್ಟ್ರಾ ನಿಂಬೆಹಣ್ಣು ಹಾಕ್ಕೊಂಡಿದ್ದೀನಿ. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಜಾಸ್ತಿನೇ ಹಾಕಿ ಅಂದರೆ ಚೆನ್ನಾಗಿರುತ್ತೆ. ಅದೆಲ್ಲ ಬೆಂದಾದಮೇಲೆ ಒಂದು 2 ಮಿನಿಟ್ಸ್ ಅದನ್ನು ಬೇಯಕ್ಕೆ ಬಿಡಬೇಕು. ಬೆಂದಾದಮೇಲೆ ನಾವೇನು ಅವಲಕ್ಕಿ ನೆನೆಸಿಟ್ಕೊಂಡಿದ್ವಲ್ಲ ಪೋಹ, ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಬಿಸಿ ಸ್ಲಿಮ್ಮಲ್ಲೇ ಇಟ್ಕೋಬೇಕು. ಅದ್ರ ಮೇಲೇ, ಆ ಪಾತ್ರೆ ಮೇಲೇ ಅದನ್ನು ಮಿಕ್ಸ್ ಮಾಡಿಕೊಂಡು ಲಾಸ್ಟಲ್ಲಿ ಪುಟಾಣಿ ಹಿಟ್ಟು ಇದ್ದರೆ ಹಾಕ್ಕೊಳ್ಳಿ. ಇದೇನು ಆಪ್ಷನಲ್ಲು, ಬೇಕೇ ಬೇಕು ಅಂತ ಏನೂ ಇಲ್ಲ. ಇದ್ದರೆ ಹಾಕ್ಕೊಳ್ಳಿ, ಅದು ಇನ್ನೂ ಚೆನ್ನಾಗಿ ಕೊಡುತ್ತೆ ಅಂತ ನಾನು ಹಾಕ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ಬಂದಿತ್ತು. ಕಲಿಸ್ಬಿಟ್ಟು ನೋಡಿ, ಈ ಥರ ಆಗಿದೆ ಇದು. ಪುಟಾಣಿ ಹಿಟ್ಟನ್ನ ಅದು ಏನು ಕನ್ಸಿಸ್ಟೆನ್ಸಿ ಮಾಡುತ್ತೆ ಅಂತಂದರೆ, ಖಾರ ಇದ್ದರೂ ಕೂಡ ಮಕ್ಕಳಿಗೆ ಖಾರ ಹಾಕ್ತಲ್ಲ ಅದು, ಸೊ ಹಾಗಾಗಿ ಪುಟಾಣಿ ಹಿಟ್ಟು ಪ್ರಿಫರ್ ಮಾಡ್ತೀನಿ ನಾನು. ಅದಾದಮೇಲೆ ನೋಡಿ, ಈ ಥರ ಬಂದಿತ್ತು. ತುಂಬ ಮಕ್ಕಳು ಇಷ್ಟಪಟ್ಟು ತಿಂದರು. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಲೈಕು, ಸಬ್ಸ್ಕ್ರೈಬು, ಶೇರು ಮಾಡಿ. ಹಾಗೆ ನಾನು ಯಾವಾಗಲೂ ಹೇಳ್ತೀನಿ, ಟೈಮ್ ಅನ್ನೋದು ವೆರಿ ವೆರಿ ಪ್ರಿಷಿಯಸ್ಸು. ನಿಮ್ಮ ಟೈಮ್ ಇಟ್ಟು ವಿಡಿಯೋ ನೋಡ್ತಾ ಇದ್ದೀರಿ ಅಂದದಕ್ಕೆ ಅದಕ್ಕೆ ಹಾರ್ಟ್ಲಿ ಥ್ಯಾಂಕ್ ಯು ಹೇಳ್ತೀನಿ.